ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟ್ರಾನ್ಸ್ಫಾರ್ಮರ್ 192. ಇದು 110/11 kV ಸಬ್ಸ್ಟೇಷನ್. ನೋಡಿ ಹೇಗಿದೆ ಇದು. ಇಂಡೆಕ್ಸಲ್ಲಿ ಈ ಥರ ಬರೆದಿರ್ತಾರಲ್ಲ, ಆ ಸಿಂಬಲ್ ಏನೇನು ಅರ್ಥ ಅಂತೇಳಿ. ಇದು ಆಫೀಸ್ ರೂಮ್. ಇದರ ಕೀ ನಮ್ಮ ಕಡೆ ಕೊಟ್ಟಿಲ್ಲ. ಇದು ಬ್ಯಾಟ್ರಿ ರೂಮ್. ಇದು ಮೇನ್. ಇದು ಒಂದು ಯಾವುದೇ ಸಬ್ಸ್ಟೇಷನ್ಗಾಗಲಿ ಇದೆ ಮೇನ್. ನೋಡ್ತಾ ಇರ್ತಾನೆ ಮಗ. ಈ ಥರ ಈ ಹೊಸ ಕೇಬಲ್ ಈ ಥರ ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ ಅಲ್ಲ. ನೋಡಿ, ಇದೊಂದು ಅಲ್ಮಾರಿ. ಈಗ ಕೆಲಸ ಮಾಡ್ತಕ್ಕಂಥ ಆಪ್ರೇಟರ್ ಮತ್ತು ಹೆಲ್ಪರ್ಗೆ ಏನಾದರೂ ಇಟ್ಕೊಳ್ಳೋಕ್ಕೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ. ಇದು ದೇವರು. ಇದು ಪ್ಯಾನಲ್ಸ್. ಇದು ಇಲ್ಲಿ ಕೆಳಗಡೆ ಟೈಲ್ಸಲ್ಲಿ ಚೆನ್ನಾಗಿ ಹಾಕಿದ್ದಾರೆ. ಇದು ಆಪ್ರೇಟರ್ ಕೊಡ್ತಕ್ಕಂಥ ಚೇರು, ಟಿಫಿನ್ ಬಾಕ್ಸ್ ಅದೆಲ್ಲ ಇದೆ. ಇದೆಲ್ಲ ಕನೆಕ್ಷನ್, ಬ್ಯಾಟ್ರಿ ಚಾರ್ಜರ್ ಕನೆಕ್ಷನ್. ಇದು ಆ ಥರ ಟೆಲಿಫೋನ್ ಇರುತ್ತೆ ಒಂದು. ಚೆನ್ನಾಗಿ ನೋಡಿ. ಇವೆಲ್ಲ ಪ್ಯಾನಲ್ಸ್. ಇದು ಅದು ಆ್ಯಡ್ ಲೈಟು, ಕಂಟ್ರೋಲ್ ರೂಮ್ ಲೈಟು, ಔಟ್ಡೋರ್ ACD ಅಂತೇಳಿ ಇಂಡಿಕೇಶನ್ ಇರ್ತವೆ ಕೆಲವೊಂದು. ಇದು ಏನಂದ್ಬಿಟ್ರೆ, ಇದೆಲ್ಲ ಕೆಪಾಸಿಟರ್ ಬ್ಯಾಂಕ್ 1, ಫೀಲ್ಡರ್ 1, ಫೀಲ್ಡರ್ 2, ಫೀಲ್ಡರ್ 3, ಫೀಲ್ಡರ್ 4, ಫೀಲ್ಡರ್ 5, ಫೀಲ್ಡರ್ 6. ಇದು ಬ್ಯಾಂಕ್ 1. ಅಂದರೆ ಬ್ಯಾಂಕ್ 1ಗೆ ಈ ಕಡೆ ಲೆಫ್ಟ್ ಸೈಡ್ 6, 5, 4, 3, 2, 1 ಕೆಪಾಸಿಟರ್ ಬ್ಯಾಂಕ್ 1. F1 ಒಂದು ಆಕ್ಸಿಲರಿ. ಇದಿಷ್ಟು ಕನೆಕ್ಟ್ ಇರ್ತದೆ. ಈ ಕಡೆ ಬಂದುಬಿಟ್ಟು ಬ್ಯಾಂಕ್ 2ಗೆ ಏನು ಕನೆಕ್ಟ್ ಇರುತ್ತೆ ಅಂದರೆ F7, F2, F8, F9, F10, 11, 12 ಕೆಪಾಸಿಟರ್ ಬ್ಯಾಂಕ್ 2, ಕೆಪಾಸಿಟರ್ ಬ್ಯಾಂಕ್ 3. ಅಂದ್ರೆ ಈ ಬ್ಯಾಂಕ್ 2 ಆಫ್ ಮಾಡ್ಕೊಂಡ್ರೆ ಈ ಕಡೆ ರೈಟಲ್ಲಿರ್ತಕ್ಕಂಥ ಎಲ್ಲವೂ ಆಫ್ ಆಗುತ್ತೆ. ಈ ಕಡೆ ಬ್ಯಾಂಕ್ 1 ಆಫ್ ಮಾಡ್ಕೊಂಡ್ರೆ ಈ ಕಡೆ ಲೆಫ್ಟಲ್ಲಿರ್ತಕ್ಕಂಥ ಎಲ್ಲವೂ ಆಫ್ ಆಗುತ್ತೆ. ಅಂದರೆ ಒಂದೊಂದು ಫೀಲ್ಡರು ಒಂದೊಂದು ಹಳ್ಳಿಗಳ ಅಥವಾ ಒಂದೊಂದು ಏರಿಯಾಕ್ಕೆ ಹೋಗಿರ್ತದೆ ಲೈಟ್ ಕರೆಂಟ್. ಅದು ಇಲ್ಲಿದ್ದ ಕನೆಕ್ಷನ್ ಇದು ಮಾಡಿರ್ತಾರೆ. ಇಲ್ಲಿ ಇದು BC ಅಂತ ಇದೆಯಲ್ಲ, ಕಪಲರ್ ಬಸ್. ಇದು ಇದೆಯಲ್ಲ BC, ಬಸ್ ಕಪಲಿಂಗ್ ಅಂತೇಳಿ. ಕೆಲವೊಂದು ಟೈಮ್ ನಾವು ಬ್ಯಾಂಕ್ 2 ಏನಾದ್ರು ಕೆಲಸ ನಡಿಬೇಕಾದ್ರೆ ಅದನ್ನು ಆಫ್ ಮಾಡ್ಕೊಂಡು ಅದು ಕೆಲಸ ಮಾಡಿಕೊಂಡು ಈ ಕಡೆ ಬ್ಯಾಂಕ್ 1ಲಿಂದ ನಾವು ತೊಗೋಬೋದು ಕರೆಂಟ್. ಅಂದರೆ BC ಇದು ಬಸ್ ಕಪ್ಲರ್ ಆನ್ ಮಾಡಿಕೊಂಡ್ರೆ ಈ ಕಡೆ ಹೋಗ್ತಿರ್ತೈತೆ ಕರೆಂಟ್. ಈ ಥರ ಇದು ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಪಟ್ಟಂಗೆ ಇದು ಪ್ಯಾನಲ್. ಇದು ಏನು ಹೆಚ್ಚು ಕಡಿಮೆ ಆದರೆ ಇಲ್ಲಿ ಕೆಲವೊಂದು ಸಿಗ್ನಲ್ಸ್ ಆರ್ಮ್ಸ್ ಬರ್ತಾ ಇರ್ತವೆ. ಇದು ಸ್ಕಾಡಾ ಅಂತೇಳಿ ಈ ಪ್ಯಾನಲ್ಲು. ಇದೆಲ್ಲ ಇದು ಬೆಂಗಳೂರು ಕಂಟ್ರೋಲ್ ಇರುತ್ತೆ ಅವರಿಗೆಲ್ಲ ಆನ್ಲೈನ್ ಥ್ರೂ. ಅಂದ್ರೆ ಪವರ್ ಯಾವಾಗ ಬಂತು ಯಾವಾಗ ಹೋಯ್ತು ಅದೆಲ್ಲ ಅಲ್ಲಿರುತ್ತೆ ಮೇನಾಗಿ. ಇದು ಹೊರಗಡೆ ತೋರಿಸಿ ನಾವು ಟ್ರಾನ್ಸ್ಫಾರ್ಮರು 20 MA ಟ್ರಾನ್ಸ್ಫಾರ್ಮರು 2 ಒಂದು, ಮತ್ತು 10 MA ಟ್ರಾನ್ಸ್ಫಾರ್ಮರು 1 ಇದೆ. 2 ಟ್ರಾನ್ಸ್ಫಾರ್ಮರ್ ಇದೆ ಟೋಟಲ್ ಆಗಿಲ್ಲಿ. ಇದೆಲ್ಲ ರೀಡಿಂಗ್ ಬಂದುಬಿಟ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ 53.1, 53.2. ಅಂದ್ರೆ ಇದೇನು ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ಒಳಗಡೆ ಹೀಟ್ ಇಂಡಿಕೇಶನ್ ಮಾಡ್ತದೆ. ಇದು ಎಷ್ಟಿದೆ ಅಂತೇಳಿ, ಟ್ರಾನ್ಸ್ಫಾರ್ಮರ್ ಹೀಟ್ ಎಷ್ಟಿದೆ ಅಂತೇಳಿ. ಇದು ಇಲ್ಲಿ ಕೆಳಗಡೆ 10.98 ಅಂತಿದೆ ತಾನೇ. ಇದು ಅಂದ್ರೆ ಇದು 11 kV ನಮ್ಮದು. ಈಗ 10.9 kV ವೋಲ್ಟೇಜ್ ಬರ್ತಾ ಇದೆ ಅಂತ. ಇದು ಟ್ಯಾಪ್ ಪೊಸಿಷನ್. ಇದು 6 ಅನ್ನೋದು. ಅದನ್ನು ನಾವು ಹೆಂಗೆ ಬೇಕಾದ್ರೆ ರೈಸ್ ಮಾಡ್ಕೋಬೋದು. ಹೆಂಗೆ ಬೇಕಾದ್ರೆ ಅಂತಂದರೆ ಒಂಥರ ವೋಲ್ಟೇಜ್ ಕಡಿಮೆ ಆದಾಗ ಇಲ್ಲಿ 10.28 ಬಂದಂತ ತಿಳ್ಕೊರಿ. ಅವಾಗ ನಾವು ಟ್ಯಾಪ್ ಪೊಸಿಷನ್ ರೈಸ್ ಮಾಡಿದ್ರೆ ಇದು ವೋಲ್ಟೇಜ್ ರೈಸ್ ಆಗುತ್ತೆ ಅಲ್ಲಿ. ಆ್ಯಸ್ ಇಟ್ ಈಸ್ ಇದು ಟ್ರಾನ್ಸ್ಫಾರ್ಮರ್ 1ಗೂ ಹಾಗೆ. ಇದು ಟ್ರಾನ್ಸ್ಫಾರ್ಮರ್ 2ದು ಮೇನ್ ಪ್ಯಾನಲ್. ಇದರಲ್ಲಿ ನಾವು ಈ ಟ್ರೈವೆಕ್ಟರ್ ಎನರ್ಜಿ ಮೀಟರ್ ಅಂತ ಇರುತ್ತೆ ಇಲ್ಲಿ. ಇದರಲ್ಲಿ ನಾವು ವೋಲ್ಟೇಜು, ಕರೆಂಟು ಮತ್ತು ಕೆಲವೊಂದು ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಡೈಲಿ ರೀಡಿಂಗ್ ಆಗ್ತಾ ಇರ್ಬೇಕು ನಾವು ಇದನ್ನೆಲ್ಲ. ಕೆಲವೊಂದು ಟೈಮಲ್ಲಿ ಪವರ್ ಹೋಗೋದು, ಏನೋ ಟ್ರಿಪ್ ಆಗೋದಾದರೆ ಇದರಲ್ಲಿ ಇವೆಲ್ಲ ರಿಲೇಗಳು ಇವೆಲ್ಲ ಇದ್ದಾವಲ್ಲ, ಈ ರಿಲೇಗಳಿವು. ಎಕ್ಸಾಂಪಲ್ ನಿಮಗೆ
86 ಇದೆ ತಾನೇ. ಇದನ್ನು ಸೆಟ್ ಮಾಡಿ ಕೆಲವು ಟೈಮ್ ಬಿದ್ದಿರುತ್ತೆ, ರಿಲೇ ಬಿದ್ದಿರ್ತದೆ, ರಿಲೇ ಈ ಕೆಳಗಡೆ ಬಂದಿರ್ತದೆ, ಏನು ಪ್ರಾಬ್ಲಮ್ ಆದಾಗ ಇದು ಸೆಟ್ ಮಾಡ್ಕೊಂಡು ಚಾರ್ಜ್ ಮಾಡಬೇಕು. ಅಲ್ಲಿ ತನಕ ಚಾರ್ಜ್ ಆಗಲ್ಲ. ಆ ಥರ ಇಂಡಿಕೇಷನ್ ತೋರಿಸ್ತದೆ ಏನಾಗಿದೆ ಅಂತೇಳಿ ಮೇಲ್ಗಡೆ. ಇದು ಟ್ರಾನ್ಸ್ಫರ್ ಒಂದಿದೆ ಪೆನ್ನಲ್ಲು, ಇದು ಸೇಮೇ ಅದೇ ರೀತಿಯೇ. ಇವು ನಮಗೆ ಇನ್ಕಮಿಂಗ್ ಬರ್ತಿತ್ತು, ಎಲ್ಲಿದ್ದು ಬಂದು ಒಡವಟ್ಟಿ ಒಂದು ಬರ್ತಿದೆ, ಒಂದು ಚಿಕ್ಕ ಸುಗುರು ಬರ್ತಾಯಿದೆ. ಇದರಲ್ಲೂ ಅಷ್ಟೇ ಟ್ರೈವೆಕ್ಟರ್ ಎನರ್ಜಿ ಮೀಟ್ರಲ್ಲಿ ಇನ್ಕಮಿಂಗ್ ನಮ್ಗೆ ಎಷ್ಟು ಕರೆಂಟ್ ಬರ್ತಾಯಿದೆ, ಎಷ್ಟು ವೋಲ್ಟೇಜ್ ಇದೆ, ಅದು ಇಂಡಿಕೇಷನ್ ಮಾಡ್ತದೆ ಅಲ್ಲಿ. ಇದು ಒಂದು ಬಂದುಬಿಟ್ಟು ಬ್ರೇಕರ್ ಸ್ವಿಚ್ ಅಂತಾರೆ ಇದನ್ನು. ಬ್ರೇಕರ್ ಸ್ವಿಚ್ ಕೊಟ್ಟು ಸ್ಟಾರ್ಟ್ ಮಾಡೋದು, ಆಫ್ ಮಾಡೋದು ಅಥವಾ ಟ್ರಿಪ್ ಮಾಡೋದು, ಈ ಥರ ಕೆಲಸದಾಗ ಯೂಸ್ ಮಾಡ್ಬೇಕು ಅದನ್ನೆಲ್ಲ ನಾವು. ಇದೂ ಇಲ್ಲ, ಯಾವಾಗಾದ್ರೂ ಇನ್ಕಮಿಂಗ್ ಫೇಲ್ಯೂರ್ ಆದಾಗ ಮತ್ತು ಒಡವಟ್ಟಿಲಿಂದ ಲೈನ್ ಕಟ್ ಆದಾಗ ಇಲ್ಲಿ ಲೈನ್ ಅದಕ್ಕೆ ಕಟ್ ಆಗೈತೆ ಅಂತ ಕೆಲವೊಂದು ಇಂಡಿಕೇಷನ್ ತಗೋದು, ರಿಲೇಗಳು ಇರ್ತಾವೆಲ್ಲ ಅಲ್ಲಿ. ಇದು ಸೇಮ್ ಅದೇ ಥರನೇ. ಇದು ಇನ್ಕಮಿಂಗು ಚಿಕ್ಕ ಸುಗರ್ ಲೈನ್. ಇದು ಹೊರಗಡೆ ನೋಡೋದಾದ್ರೆ ಅಲ್ಲಿದ್ದ ಈ ಹೊಸ ಕೇಬಿನ್. ಇದು ಹೊರಗಡೆ ನೋಡೋದಾದರೆ ಈ ಥರ ಇದೆ ಎಲ್ಲ. ನೋಡಿ ಹೇಗಿದೆ, ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇದು ಬ್ಯಾಂಕ್ ಟು. ಇದು ಮ್ಯಾನ್ಯುವಲಿ ಏನಾದರೂ ಮಾಡ್ಬೇಕಾದ್ರೆ ನಾವು ಈ ಥರ ಇದರಲ್ಲಿ ಅವರ್ಲಿ ಬಂದುಬಿಟ್ಟು ರೀಡಿಂಗ್ ತಗೊಂಡು ಹೋಗ್ಬೇಕು ನಾವು. ಇದರಲ್ಲಿ ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಕರೆಂಟ್ ಇದೆ ಅಂತೇಳಿ. ಇಲ್ಲ ಬ್ರೇಕರ್ಸ್ ಅಂತಾರೆ ಇವಕ್ಕೆಲ್ಲ, ಗೊತ್ತಿಲ್ಲದಾರ್ದು ನೋಡ್ಕೋಬೋದು. ಇಲ್ಲಿ ಬಂದರೆ ಇಲ್ಲಿದ್ದ ಅವು ಅಲ್ಲಿ ಫೀಲ್ಡಾಗಿ ತೋರಿಸ್ನಲ್ಲ, 1, 2, 3 ಎಲ್ಲ 12 ಫೀಲ್ಡ್ ಇದ್ವಲ್ಲ, ಬ್ಯಾಂಕ್ 1 ಬ್ಯಾಂಕ್ ಸಂಬಂಧಪಟ್ಟಿವೆಲ್ಲ, ಅವೆಲ್ಲಷ್ಟು ಹೊರಗಡೆ ಹೋಗ್ತಾರಕ್ಕಂಥ ಲೈನ್ಗಳು ಇವೆಲ್ಲ. ಒಂದೊಂದು ಲೈನು ಒಂದೊಂದು ಏರಿಯಾಕ್ಕೆ ಅಥವಾ ಒಂದೊಂದು ಊರಿಗೆ ಹೋಗ್ತಾವೆಲ್ಲ. ಯಾವತ್ತಾದರೂ ಓ ಮೈ ಗಾಡ್ ನಾನು ಹೇಳಿಲ್ವಾ, ಏನಾದರೂ ಆದಾಗ ಈ ಥರ ಇಂಡಿಕೇಷನ್ ಬರುತ್ತೆ. ನೋಡಿ ಹೇಗಿದೆ ಇಂಡಿಕೇಷನ್ ಅಂತೇಳಿ. ಓ ಮೈ ಗಾಡ್, ನೋಡಿ ಹೇಗಿದೆ. ಇವಾಗ ಇನ್ಕಮಿಂಗ್ ಫೇಲ್ಯೂರ್ ಆಗಿದೆ. ಇನ್ಕಮಿಂಗ್ ಸಪ್ಲೈ ಫೇಲ್ಯೂರ್ ಆಗಿದೆ. ಈಗ ಅದರಿಂದ ಈ ಥರ ಇಂಡಿಕೇಶನ್ ಬರ್ತಿರ್ತದೆ. ಇಲ್ಲೊಂದು ಸ್ಥಳ ಬಂದಿದೆ. ನೋಡಿ, ಇನ್ಕಮಿಂಗ್ ಫೇಲ್ಯೂರ್ ಆದಾಗ ಈ ಥರ ನಮ್ಮ ಸ್ಟೇಷನ್ ಒಳಗಡೆ ಈ ಥರ ಅಲಾರಾಮ್ ಸೆಟ್ ಆಗಿರ್ತದೆ. ಒಂದು ಕ್ಷಣ ಭಯನೇ ಬಿದ್ದುಬಿಡ್ತದೆ, ಏನಾಯ್ತು ಅನ್ನೋ ಕೇಬಿಗೆ ಅಂತೇಳಿ.
ಓಕೆ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇದೆ ಈಗ ನಮ್ಮದು, ಮತ್ತು ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್.